Hello everyone, welcome back to my channel Coaching. Today I would like to speak about the vowel E. E for elephant, E for A. E for eraser, E for E. ಈ ಎಂಬ ವೌವಲಿಗೆ ಕೂಡ ಬೇರೆ ಬೇರೆ ಉಚ್ಚಾರಣೆಗಳುಂಟು. ಲಾಸ್ಟ್ ಕ್ಲಾಸಿನಲ್ಲಿ E for elephant, E for A. ಎ ಎಂಬ ಉಚ್ಚಾರಣದಲ್ಲಿ ಕಲಿಸಿದೆ. ಅದು ಹೇಗೆ ಎಂದರೆ 3 ಅಕ್ಷರಗಳ ಒಳಗೆ ಈ ಬರುವಾಗ ಅದಕ್ಕೆ ಸಾಧಾರಣವಾಗಿ ಎ ಉಚ್ಚಾರಣ ಸಿಗುತ್ತದೆ. ಹೇಗೆ ಎಂದರೆ BED, ಬೆಡ್ RED, ರೆಡ್ MET, ಮೆಟ್ GET, ಗೆಟ್ PEN, ಪೆನ್ HEN, ಹೆನ್ LEG, ಲೆಗ್ KEG, ಕೆಗ್. ಓಕೆ, ಆದರೆ ಈಗ E ಫಾರ್ ಇರೇಸರ್, E ಫಾರ್ E. 2 ಅಕ್ಷರಗಳ ಒಳಗೆ ಈ ಬರುವಾಗ ಹೀಗೆ ಈ ಸೌಂಡ್ ಈ ಉಚ್ಚಾರಣವೇ ಬರುತ್ತದೆ. ಅದೇ ಥರ 2 ಈ ಸೇರಿಸಿ ಬರುವಾಗ ಸಹ ಈ ಉಚ್ಚಾರಣ ಸಿಗುತ್ತದೆ. ಅದೇ ಥರ ಈಗಿನ ಜೊತೆ ಎ ವೌವಲ್ ಬರುವಾಗ ಸಹ ಈ ಉಚ್ಚಾರಣ ಸಿಗುತ್ತದೆ. ಹೇಗೆ ಎಂದು ನೋಡೋಣ. E ಫಾರ್ ಇರೇಸರ್, E ಫಾರ್ E. BE, ಬಿ. HE, he. ME, me. RE, re. WE, we. DE, D. SE, ಸಿ. SHE, she. ಗೊತ್ತಾಯ್ತಾ? ಇದು 2 ಅಕ್ಷರಗಳ ಒಳಗೆ ಈ ಬರುವಾಗ ಹೇಗೆ ಎಂದೆ. ಓಕೆ, ಈಗ ನೋಡಿ. ಹೀಗೆ ಈ ಉಚ್ಚಾರಣ ಬರೆದ ವರ್ಡ್ಸ್ ಹೇಗೆ ಅಂದರೆ HE, he, HERO, ಹೀರೋ. EGO, ಈಗೋ. EVE, ಈವ್. EVEN, ಈವೆನ್. ಈ ವರ್ಡ್ಸ್ನಲ್ಲಿ ಎಲ್ಲ ಹೀಗೆ ಈ ಉಚ್ಚಾರಣವೇ ಬಂದಿದೆ. ಇನ್ನೇ ನೋಡಿ, 2 ಈ ಬರುವಾಗ ಅದಕ್ಕೆ ಸಹ ಈ ಉಚ್ಚಾರಣ ಸಿಗುತ್ತದೆ. ಹೇಗೆ ಎಂದು ನೋಡೋಣ. BEE, ಬಿ. DEE, ಡಿ. FEE, ಫೀ. JEE, ಜಿ. KEE, ಕೀ. LEE, ಲೀ. MEE, ಮೀ. NEE, ನೀ. PEE, ಪೀ. REE, ರೀ. SEE, ಸಿ. TEE, ಟಿ. WEE, ವಿ. ಅದಿಯಿಂದ ಬರೆದ ಪದಗಳು ಹೇಗೆ ಎಂದು ನೋಡೋಣ. BEE, ಬಿ. BEEN, ಬೀನ್. DEE, ಡಿ. DEEP, ಡೀಪ್. FEE, ಫೀ. FEED, ಫೀಡ್. JEE, ಜಿ. JEEP, ಜೀಪ್. KEE, ಕೀ. KEEP, ಕೀಪ್. MEE, ಮೀ. MEET, ಮೀಟ್. NEE, ನೀ. NEED, ನೀಡ್. PEE, ಪೀ. PEEP, ಪೀಪ್. SEE, ಸಿ. SEED, ಸೀಡ್. SEE, ಸಿ. SEEN, ಸೀನ್. TEE, ಟಿ. TEEN, ಟೀನ್. WEEE, ವೀ. WEEK, ವೀಕ್. WEEV, WEEP, ವೀಪ್. ಓಕೆ, ಅದೇ ಥರ ಎಂಡಲ್ಲಿ 2 ಇನ ಜೊತೆ ಡಿ ಬರುವಾಗ ಈಡನ್ನು ಓದ್ತದೆ. EED, ಈಡ್. DEED, ಡೀಡ್. EED, ಈಡ್. FEED, ಫೀಡ್. EED, ಈಡ್. SEED, ಸೀಡ್. EED, ಈಡ್. NEED, ನೀಡ್. EEN, ಈನ್. TEEN, ಟೀನ್. EEN, ಈನ್. SEEN, ಸೀನ್. EEN, ಈನ್. WEEN, ವೀನ್. ಅದೇ ಥರವೇ ಈನ ಜೊತೆ ಎ ಬರುವಾಗ ಸಹ ಈ ಉಚ್ಚಾರಣ ಬರುತ್ತದೆ. BEA, ಬಿ. DEA, ಡಿ. FEA, ಫೀ. GEA, ಗೀ. HEA, ಹೀ. LEA, ಲೀ. MEA, ಮೀ.
NEA, knee, PEA, PREA, SEA, CTEA, TWEA, V. ಅದೇ ಥರ ಅದರ ಜೊತೆ ಬರೆದ ಪದಗಳು ಹೇಗೆ ಅಂದರೆ BEAB, BEAT ಬೀಟ್, BEAB, BEAM beam, BEAB, BEAD, bead, DEAD, DEAR deer, FEAR fear, GEAG, GEAR gear, HEAR here, HEAT heat, LEAD lead, MEAT meet, MEAN mean, NEAT neat, PEAP PEAS peace, READ read, SEAT seat, TEAM team, WEAR wear. ಅದೇ ಥರ EATಯಲ್ಲಿ ಎಂಡ್ ಮಾಡಿದ ವರ್ಡ್ಸ್ ಹೇಗೆ ಅಂದರೆ EAT eat, BEAT beat, EAT eat, HEAT heat, EAT eat, MEAT meet, EAT eat, NEAT neat, EAT eat, SEAT seat, EAM BEAM beam, EAM TEAM team, EAD BEAD bead, EAD LEAD lead, EAD READ read, EAN LEAN lean, EAN MEAN mean, EAR EAR ಮಾತ್ರ ಬರುವಾಗ ಅದಿಗೆ ಇಯರ್ನ ಸಹ ಓದಲಿಕ್ಕೆ ಆಗ್ತದೆ. BEAR beer, DEAR deer, FEAR fear, GEAR gear, HEAR here, LEAR lear, NEAR near, PEAR peer, REAR rear, TEAR tear, WEAR wear. ಇದರಲ್ಲಿ ಮುಂಚಿನ ಪೇಜಲ್ಲಿ ನಾವು ಹೇಳುವಾಗ EAR ಬರುವಾಗ FEAR ಫೀರ್, GEAR ಗೀರ್ ಅದು ಸಹ ಸರಿ ಉಂಟು. FEAR ಫಿಯರ್ನ ಹೇಳಿದರೆ ಸಹ ಸರಿ ಉಂಟು. EAR ಬರುವಾಗ ಮಾತ್ರ ಹಾಗೆ ಹೇಳಲಿಕ್ಕೆ ಆಗ್ತದೆ, ಬೇರೆ ಯಾವುದಕ್ಕೆ ಸಹ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಎಂಡಲ್ಲಿ EAR ಜಾಯಿಂಟ್ ಆಗಿ ಬರುವಾಗ EARಗೆ ಇಯರ್ ಸೌಂಡ್ ಬರ್ತದೆ. ಹಾಗೆ ಬರುವಾಗ ತಿರುಗಮ್ಮ ನೋಡೋಣ. ಹಾಗೆ ಬರುವಾಗ EAR ಇಯರ್, BEAR ಬಿಯರ್, DEAR ಡಿಯರ್, EAR ಇಯರ್, FEAR ಫಿಯರ್, EAR ಇಯರ್, GEAR ಗಿಯರ್, EAR ಇಯರ್, HEAR ಹಿಯರ್, EAR ಇಯರ್, LEAR ಲಿಯರ್, EAR ಇಯರ್, NEAR ನಿಯರ್, EAR ಇಯರ್, PEAR ಪಿಯರ್, EAR ear, REAR rear, EAR ear, TEAR tear, EAR ear, WEAR wear. ಓಕೆ, ಇನ್ನು ಇದರಲ್ಲಿ ಕೆಲವು ವರ್ಡ್ಸ್ ಅದು ನಮಗೆ ಕರೆಕ್ಟಾಗಿ EA ಬರುವಾಗ ಈ ಉಚ್ಚಾರಣೆ ಬರುತ್ತದೆ. ಹೇಗೆ ಎಂದು ನೋಡೋಣ. EAGಯಲ್ಲಿ ಈಗಲ್, EACH ಈಚ್, EASC ಈಸ್, EASY EC, EAST east, EAGER eager, BEACH beach, LEASE lease, TEASC tease. ಓಕೆ, ಈ ಕ್ಲಾಸುಗಳೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡಲಿಲ್ಲಾದರೆ ಎಲ್ಲ ತುಂಬ ಕನ್ಫ್ಯೂಸ್ ಆಗ್ತದೆ, ಆಯಿತಾ? ಅದಕ್ಕಾಗಿ ಇದು ಚಂದವಾಗಿ ಲೆಸನ್ಸ್ ಕಲಿಬೇಕು. ಮತ್ತು ನಿಮಗೆ ಪರಿಚಿತವರಿಗೆ
ಶೇರ್ ಮಾಡಿಕೊಡಿ, ಅದರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಹಕರಿಸಿ. ಓಕೆ, ಧನ್ಯವಾದಗಳು.